ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಧರ್ಮೋ ರಕ್ಷತಿ ರಕ್ಷಿತಃ. ಅದೇ ಅದೇ ಮಾತು ಈ ನನ್ನ ಮನೆತನದ ಧ್ಯೇಯ. ಒಬ್ಬ ಮಗು ಹುಟ್ಟುತ್ತಾನೆ, ಅವನು ವಿಶ್ವಮಾನವ. ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ನಾವು ಅವನನ್ನ ಅಲ್ಪಮಾನವನನ್ನಾಗಿ ಮಾಡ್ತೇವೆ. ಆದರೆ ಆ ಮಗುವನ್ನ ಮತ್ತೆ ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆ. ಆ ವಿದ್ಯೆಯ ಜೊತೆಗೆ ಅವನಿಗೆ ಧರ್ಮವನ್ನ, ಸತ್ಯವನ್ನ, ನ್ಯಾಯವನ್ನ ನಾವು ದಾರಿ ಎರೆದಿದ್ದೆ ಹೌದಾದ್ರೆ ಆ ಮಗು ವಿಶ್ವ ಮಾನವನ ಜೊತೆಗೆ ಧರ್ಮ ರಕ್ಷಕ, ಧರ್ಮ ಸಂಸ್ಥಾಪಕನೆನ್ನುವ ಹೆಸರು ಪಡೆಯುವುದರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿ ಅವತ್ತಿನ ಕಾಲಘಟ್ಟದಲ್ಲಿ ಜನ್ಮ ಪಡೆದಂತಹ ನನಗೆ ತಲತಲಾಂತರದಿಂದ ನಡುವಿರಿಸಿಕೊಂಡಂತ ಬಂದಂತಹ ಈ ಮನೆಯ ಪದ್ಧತಿಯನ್ನ, ಪರಂಪರೆಯನ್ನ, ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಹೋಗಬೇಕೆನ್ನುವ ಉದ್ದೇಶದಿಂದ, ನಮ್ಮ ಆಚಾರ ವಿಚಾರಗಳನ್ನ ಪರಿಪಾಲಿಸಬೇಕೆನ್ನುವ ಆಸೆಯಿಂದ ನನ್ನ ಜನ್ಮದಾತರು ತೊಟ್ಟಿಲು ಶಾಸ್ತ್ರದಲ್ಲಿ ನನಗಿಟ್ಟ ಹೆಸರೇ ಧರ್ಮ. ಆಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡವನಾದೆ. ತಂದೆ ತಾಯಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಧರ್ಮ ಪರಿಪಾಲನೆಯಲ್ಲಿ ನಾನು ನಿತ್ಯ ನಿರತನಾಗಿ ಕಷ್ಟ ಅಂತ ಬಂದವರಿಗೆ ಸಂತೈಸಿ ಸಹಾಯವನ್ನ ಮಾಡಿ, ಅನ್ಯಾಯವಾದವರಿಗೆ ಸಮ್ಮತವಾದ ನ್ಯಾಯವನ್ನು ದೊರಕಿಸಿಕೊಟ್ಟು ಧರ್ಮದ ಪರಿಪಾಲನೆಯಲ್ಲಿ ನಡೆಯುತ್ತಾ ಈ ಊರಿನಲ್ಲಿ ಧರ್ಮದ ಧ್ವಜವನ್ನು ಹಾರಿಸಲು ಯಶಸ್ವಿಯಾದ ನನಗೆ ನನ್ನ ಜನ ಕೊಟ್ಟ ಹೆಸರೇ ರಕ್ಷಕ, ಧರ್ಮ ರಕ್ಷಕ ಅಂತ. ಹಿರಣ್ಯಕಶ್ಯಪು, ಕಂಸ, ರಾವಣ ಇವರೆಲ್ಲರೂ ಕೂಡ ಅವರವರ ದೃಷ್ಟಿಕೋನದಲ್ಲಿ ತುಂಬಾ ಒಳ್ಳೆಯವರು, ಹಾಗೆ ಬಲಿಷ್ಠರು ಕೂಡ. ಆದರೆ ಧರ್ಮ ಪರಿಪಾಲನೆಗೆ ಬಂದ ಶ್ರೀಕೃಷ್ಣ ಪರಮಾತ್ಮ ಅವರನ್ನೆಲ್ಲ ಅವಕಾಶ ಕೊಟ್ಟು ಅವರ ನ್ಯೂನತೆಗಳನ್ನು ಗಮನಿಸಿ ಆಮೇಲೆ ಅವರನ್ನ ಸಂಹಾರ ಮಾಡಿದ. ಅದೇ ರೀತಿ ನಾನು ಕೂಡ ಈ ಊರಲ್ಲಿ ಅನ್ಯಾಯ, ಅಕ್ರಮ, ಅಧರ್ಮದ ದಾರಿಯಲ್ಲಿ ನಡೀತಿರುವವರನ್ನ ಧರ್ಮದ ದಾರಿಗೆ ಕರೆತಂದು ಧರ್ಮದ ದಾರಿಯಲ್ಲಿ ನಡೆಯುವ ಹಾಗೆ ಮಾಡುವುದೇ ನನ್ನ ಕೆಲಸ. ಧರ್ಮ ಪರಿಪಾಲನೆಯೇ ನನ್ನ ಉದ್ದೇಶ, ಅದೇ ನನ್ನ ಛಲ, ಅದೇ ನನ್ನ ಮನೆತನದ ಮೂಲ ಉದ್ದೇಶ. ಜೈ ಶ್ರೀರಾಮ್. ಹಾಗೆ ನನ್ನ ಸಂಸಾರದ ವಿಷಯಕ್ಕೆ ಬಂದ್ರೆ, ಸ್ವರ್ಗಸ್ಥರಾದ ನನ್ನ ತಂದೆ ತಾಯಿ ಅನುಗ್ರಹದಿಂದ ಗುರು ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ನನ್ನ ಬಾಳ ಸಂಗಾತಿಯಾಗಿ ಬಂದವಳು ಈ ಮನೆತನದ ಭಾಗ್ಯ ದೇವತೆ ಕನಕವತಿ. ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆಯಾದ್ವಿ. ವರುಷ ತುಂಬುವುದರೊಳಗೆ ಈಗ ಅವಳು ತುಂಬು ಗರ್ಭಿಣಿ. ಅವಳ ಸೀಮಂತ ಕಾರ್ಯವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಮನೆಯನ್ನೆಲ್ಲ ಸಿಂಗಾರಗೊಳಿಸಾಗಿದೆ. ಬಂಧು ಬಾಂಧವರಿಗೆಲ್ಲ ಕರೆ ಕೊಟ್ಟಿದ್ದೇನೆ. ಇಂಥ ಸಂತೋಷದ ಸಮಯದಲ್ಲಿಯೂ ನಾನು ನನ್ನ ಜನತೆಯನ್ನ ಮರೆಯುವುದುಂಟಾ? ಸಾಧ್ಯವೇ ಇಲ್ಲ. ಅದಕ್ಕೆ ಅವರನ್ನೆಲ್ಲ ನಮ್ಮ ಮನೆತನದ ಹತ್ರ ಕರ್ಕೊಂಡು ಬಾರು ಅಂತ ನನ್ನ ಸ್ನೇಹಿತ ನಾಗಪ್ಪನಿಗೆ ಹೇಳಿದ್ದೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಇವನು ಎಲ್ಲಿಗೆ ಹೋದ? ನಾಗಪ್ಪ ಏನ್ ಹೇಳ್ದೆ? ನೀನು ಬಂದಿದ್ದು ತುಂಬಾ ಸಂತೋಷ ಆಯ್ತು ನನಗೆ. ಆದ್ರೆ ದಣಿ ಅಂತ ಉಚ್ಚಾರಣೆ ಮಾಡಿದ್ಯಲ್ಲ, ಇದರಿಂದ ಸ್ವಲ್ಪ ನೋವಾಯ್ತು ನೋಡು. ಯಾಕೆ ದಣಿ? ಎಷ್ಟಂದ್ರು ನಾನು ಈ ನಿಮ್ಮನೆ ಆಳು ಮಗ. ಆಳು ಮಗ ಅಂತ ನೀ ನನ್ನನ್ನು ಹೀಯಾಳಿಸ್ಬೇಡ. ನೀನ್ ಈ ರೀತಿ ಹೇಳೋದ್ರಿಂದ ನನ್ನ ಮನಸ್ಸಿಗೆ ನೋವಾಗತ್ತೆ. ಎಲ್ಲಿ ಒಂದೇ ಒಂದ್ಸಲ ಗೆಳೆಯ ಧರ್ಮ ಅಂತ ಕರಿ. ನೋಡು, ನಿನ್ನ ತರನೇ ಇರ್ಬೇಕು ಅಂತ ನನಗೆ ಈ ತರ ಬಟ್ಟೆ ಎಲ್ಲ ಕೊಟ್ಟು ಬೆಳೆಸಿದ್ಯಾ. ಅದರಲ್ಲೂ ಗೆಳೆಯ ಹಾಗೆ ಹೀಗೆ ಅಂದ್ರೆ ನಾನು ಹೇಳಲ್ಲ. ನಾನು ಯಾವತ್ತಿದ್ರು ದಣಿನೇ, ಯಾವತ್ತಿದ್ರು ಈ ಮನೆ ಆಳು ಮಗನೇ ನಾನು. ಆಳು ಮಗ ಅಂತ ಮತ್ತೆ ಪದೇ ಪದೇ ಅದನ್ನೇ ಹೇಳ್ಬೇಡ. ಒಂದೇ ಒಂದ್ಸಾರಿ ಧರ್ಮ ಗೆಳೆಯ ಅಂತ ಹೇಳೋ. ಹೇಳೋ 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 ಗೆಳೆಯ, ಜೀವನ ಗೆಳೆಯ, ನಿನಗೆ ಶಾಲೆ ಕೋಪಡು ಕೋಪಕ್ಕೂ
ಒಂದು ಕೈ ಪ್ರೀತಿ ಜಾಸ್ತಿ ಕಡೋ ಕುಚುಕು 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 ಕಡ ಕುಚುಕು ಜೀವನ ಜಾಸ್ತಿ ಕಡ ಕುಚುಕು ಗೆಳೆಯ ಜೀವನ ಗೆಳೆಯ ನಿಂಗೆ ಚಾರೆ ಕೋಪ ಕಡೋ ಕೋಪಕು ಒಂದು ಕೈ ಪ್ರೀತಿ ಜಾಸ್ತಿ ಕಡೋ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡು. ಹಾ, ಅಂದ ಹಾಗೆ ಹೋದ ಕೆಲಸ ಹೇಗಾಯ್ತು? ಎಲ್ಲ ಜನ ಎಲ್ಲ ಬಂದ್ರು ಹೇಗೆ? ಎಲ್ರು ಬರ್ತಾರೆ. ಹಾ. ಆದ್ರೆ ನೀನು ಕರೀಲಿಕ್ಕೆ ಕಳಿಸಿದ್ದು ಯಾರು? ಈ ಟಾಟಾ ಬಿರ್ಲಾ ವಂಶಸ್ಥರು, ಅಂಬಾನಿ ವಂಶಸ್ಥರು ಅನ್ಕೊಂಡಿದ್ಯಾ? ಆ? ಆ ಕಡು ಬಡವರು, ನಿರ್ಗತಿಕರು, ಹೊಟ್ಟೆಗೆ ಊಟ ಇಲ್ಲದೆ ಬದುಕ್ತಾ ಇರೋ ಆ ಭಿಕ್ಷುಕರು, ಅವರಿಗೆ ಯಜಮಾನ್ರ ಮನೆಯಲ್ಲಿ ಈ ಥರ ಕಾರ್ಯಕ್ರಮ ಇದೆ ಅಂತ ಹೇಳಿದ್ದೇ ತಡ. ಆ ಹೊಟ್ಟೆ ಬಾಕ್ರು ಎಲ್ಲಿಂದ ಇದ್ರು ಬಂದದ್ದು ಮನೆ ಹೊರಗಡೆ ನೋಡು, ಜನ ಎಲ್ಲ ತುಂಬಿಕೊಂಡಿದ್ದಾರೆ. ಇನ್ನೂ ಕೆಲವಷ್ಟು ಜನ ಬರೋರಿದ್ದಾರಂತೆ. ನೋಡೋಣಾಗಪ್ಪ, ಈ ರೀತಿಯಾಗಿ ಬೇರೆಯವರ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ನೋಡು, ಇಲ್ಲಿ ಯಾರು ಕೇವಲವಲ್ಲ, ಅವರಿಗೆ ಅವರವರದೇ ಆದ ಮರ್ಯಾದೆ ಗೌರವ ಇದ್ದೇ ಇರುತ್ತದೆ. ನಾವು ಅವರ ಬಗ್ಗೆ ತುಚ್ಛವಾಗಿ ಮಾತಾಡಿ ಅವರ ಗೌರವಕ್ಕೆ ಧಕ್ಕೆ ತರುವ ಹಾಗೆ ಮಾಡಬಾರ್ದು. ನೋಡೋ, ಹುಟ್ಟುವಾಗಲೇ ಯಾರು ಶ್ರೀಮಂತ ಬಡವ ಅಂತ ಹುಟ್ಟಲ್ವೋ, ಪರಿಸ್ಥಿತಿ, ಮನೆಸ್ಥಿತಿ, ಕುಟುಂಬದ ಸ್ಥಿತಿ ಅವರನ್ನ ಬಡವನಾಗಿ ಮಾಡ್ತದೆ, ಒಬ್ಬರನ್ನ ಶ್ರೀಮಂತರನ್ನಾಗಿ ಮಾಡ್ತದೆ. ನೀನ್ ತಿಳ್ಕೊಂಡಿರೋ ಹಾಗೆ ಶ್ರೀಮಂತಿಗೆ ಆಸ್ತಿ, ಅಂತಸ್ತು, ಐಶ್ವರ್ಯವು ಯಾವತ್ತೂ ಶಾಶ್ವತ ಅಲ್ಲ. ನಮ್ಮ ಹತ್ರ ಇರುವುದನ್ನ ನಾವು ಇನ್ನೊಬ್ಬರಿಗೆ ಕೊಯ್ರಬೇಕು. ಆಗ ಆ ಪರಮಾತ್ಮ ಮೆಚ್ಚುತ್ತಾನೆ. ನೋಡೋ, ಇವತ್ತಿನ ಶುಭ ಕಾರ್ಯಕ್ಕೆ ಅವರೆಲ್ಲ ನಮ್ಮನೆ ಅತಿಥಿಗಳು. ನೀನವರನ್ನ ಚೆನ್ನಾಗಿ ನೋಡ್ಕೊಂಡು ಊಟೋಪಚಾರವನ್ನ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಕಳಿಸ್ಬೇಕು, ಗೊತ್ತಾಯ್ತಾ? ಅಯ್ಯಯ್ಯೋ ಗೆಳೆಯ, ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಬೇರೆ ಮನೆಯಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ, ಆದ್ರೆ ಅವರಿಗೆ ಊಟ ಉಪಚಾರ ಎಲ್ಲ ನೋಡುವಂತ ನನ್ನ ಹತ್ರ ಮಾತ್ರ ಸಾಧ್ಯ ಇಲ್ಲ. ನಾಗಪ್ಪ, ಯಾಕೋ ನೀನೇ ಹೀಗೆ ಹೇಳ್ಬಿಟ್ರೆ ನನ್ ಗತಿ ಏನೋ? ನೋಡೋ, ನಿನ್ನನ್ನ ನಾನು ಈ ಮನೆ ಆಳುಮಗ ಅಂತ ಭಾವಿಸಿಲ್ಲ. ನನ್ನ ಸ್ನೇಹಿತ, ಆತ್ಮೀಯ ಗೆಳೆಯ, ಆಪ್ತ ಮಿತ್ರ ಅಂತ ತಿಳ್ಕೊಂಡಿದ್ದೀನಿ. ಈ ಮಿತ್ರನ ಮಾತಿಗೆ ಬೆಲೆ ಕೊಟ್ಟಾದ್ರೂ, ನಮ್ಮ ಸ್ನೇಹಕ್ಕೆ ಬೆಲೆ ಕೊಟ್ಟಾದ್ರೂ ನೀನು ಈ ಕೆಲಸನ ಮಾಡ್ಲೇಬೇಕು ನೋಡು. ಗೆಳೆಯ, ಈ ಕೆಲಸನ ಬೇರೆ ಯಾರಿಗಾದ್ರೂ ನೇಮಿಸು. ಸಾಧ್ಯನೇ ಇಲ್ಲ. ಈ ಕೆಲಸನ ನೀನೇ ಮಾಡ್ಬೇಕು. ಆಯ್ತು, ನಾನೇ ಮಾಡ್ತೀನಿ. ಈಗ ಸಂತೋಷನಾ? ಅವರಿಗೆ ಎಲ್ಲರಿಗೂ ಊಟ ಉಪಚಾರ ಎಲ್ಲ ಮಾಡಿಸಿ ಅವರಿಗೆ ಬಟ್ಟೆ ಬರೆ ಎಲ್ಲ ಕೊಟ್ಟು ಕಳಿಸ್ತೀನಿ. ಈಗ ಸಮಾಧಾನ ನನಗೆ? ಈಗ ಸಮಾಧಾನ ಆಯ್ತು ನೋಡು. ಹಾಗಾದ್ರೆ ನಾನು ಈಗ ಅವರನ್ನ ವಿಚಾರಿಸ್ಕೊಳ್ತೀನಿ. ಅಮ್ಮವರಿಗೆ ಚೆನ್ನಾಗಿ ನೋಡ್ಕೊ, ಸಣ್ಣ ಕೆಲಸ ಕೂಡ ಕೊಡ್ಬೇಡ. ತುಂಬದ ಗರ್ಭಿಣಿ ಅವಳು. ಈಗ ನೀನು ಹೋಗ್ಬಿಟ್ಟು ಅವರನ್ನೆಲ್ಲ ಬಂದಿದ್ದಾರಲ್ಲ, ಅವರನ್ನೆಲ್ಲ ಕೂರಿಸ್ಬಿಟ್ಟು ಊಟಕ್ಕೆ ಉಪಚಾರಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡು. ಆಮೇಲೆ ಅಮ್ಮವ್ರು ಕರ್ಕೊಂಡು ನಾನೇ ಬರ್ತೇನೆ. ನಿಧಾನಕ್ಕೆ ಹೋಗಿ ಎಲ್ಲ ಕೆಲಸನ ಮಾಡ್ಕೊ. ಅಂತೂ ನನ್ನ ಜನರೆಲ್ಲ ಬಂದಾಗಿದೆ. ಒಂದು ಮುಖ್ಯವಾದ ಕೆಲಸನೇ ಮರ್ತು ಬಿಟ್ಟೆ. ಇವತ್ತು ನನ್ನ ಭಾಗ್ಯ ದೇವತೆಯ ಸೀಮಂತ ಕಾರ್ಯ. ನಾನು ಹೋಗಿ ಅವಳನ್ನ ತಯಾರಿ ಮಾಡಿಲ್ಲ ಅಂದ್ರೆ ನನ್ನ ಮೇಲೆ ಕೋಪಿಸ್ಕೊಳ್ಳೋದಂತೂ ಪಕ್ಕ. ಅದಕ್ಕೆ ನಾನೇ ಹೋಗಿ ಸಿಗಂತ